ಮೂರು ದೇಶ ಮೂರು ಅಣುಸ್ಥಾವರ ಮೂರನೇ ಯುದ್ಧ ಫಿಕ್ಸ್. ನಾಲ್ಕು ದಿಕ್ಕುಗಳಲ್ಲೂ ಇರಾನ್ ಮೇಲೆ ದಾಳಿ, ಲೈಕ್ ಅ ಲಯನ್ ಹೆಸರಲ್ಲಿ ಕಾರ್ಯಾಚರಣೆ. ಮೂರು ದೇಶ ಮೂರು ಅಣುಸ್ಥಾವರ ಮೂರನೇ ಯುದ್ಧ ಫಿಕ್ಸ್ ಆಗತ್ತಾ? ಮಧ್ಯರಾತ್ರಿ 2:30ಕ್ಕೆ ಇರಾನ್ಗೆ ನುಗ್ಗತ್ತೆ ಅಮೆರಿಕ. ಇರಾನ್ ಮೇಲೆ ಮಿಸೈಲ್ಗಳ ಬೆಂಕಿ ಮಳೆಯಾಗುತ್ತೆ. ಇದು ಟ್ರೈಲರ್, ಮುಂದಿದೆ ಅಸಲಿ ವಾರ್. ಇರಾನ್ನ ಮೇಲೆ ಅಮೆರಿಕ ನಡೆಸಿದಂತ ದಾಳಿ. ಇರಾನ್ನ 3 ಅಣುಸ್ಥಾವರಗಳ ಮೇಲೆ ಅಮೆರಿಕ ನೆನೆ ನಡುರಾತ್ರಿ ದಾಳಿ ನಡೆಸಿದೆ. ಇರಾನ್ನ ಮೇಲೆ ಅಮೆರಿಕ ನಡೆಸಿದಂತ ದಾಳಿಯ ದೃಶ್ಯ ಇದು. ಬೆಂಕಿ ಮಳೆಯಾಗಿದೆ ನಿನ್ನೆ ಇರಾನ್ ಮೇಲೆ ಮಧ್ಯರಾತ್ರಿ 2:30ಕ್ಕೆ. ದಾಳಿಯ ನಂತರ ಅಮೆರಿಕ ದಾಳಿಯ ಬಗ್ಗೆ ಕನ್ಫರ್ಮ್ ಮಾಡಿದೆ. ಟ್ರಂಪ್ ಟ್ವೀಟ್ ಮಾಡಿದ್ರು ಇರಾನ್ ಮೇಲೆ ನಡೆಸಿದಂತ ದಾಳಿಯ ಬಗ್ಗೆ. ಜೊತೆಗೆ ಇರಾನ್ ಇದು ಶಾಂತಿಯ ಸಮಯ, ಅರ್ಥ ಮಾಡ್ಕೋಬೇಕು ಅಂತ ಅಮೆರಿಕ ಹೇಳಿದೆ. ಇರಾನ್ಗೆ ಇದು ಶಾಂತಿ ಸಮಯ ಅಂತ. ಆದ್ರೆ ಇರಾನ್ ಶಾಂತಿ ಸ್ಥಾಪನೆಯ ಬಗ್ಗೆ ಈಗ ಯೋಚನೆ ಮಾಡತ್ತಾ? ಮಾಡಿಲ್ಲ ಅಂದ್ರೆ ಅಮೆರಿಕ ಎಚ್ಚರಿಕೆ ಕೂಡ ಕೊಟ್ಟಿದೆ. ಇದು ಟ್ರೈಲರ್, ಮುಂದಿದೆ ಅಸಲಿ ವಾರ್ ಅಂತ. ಇರಾನ್ ಮೇಲೆ ಮಿಸೈಲ್ಗಳ ಬೆಂಕಿ ಮಳೆಯಾಗಿರೋ ದೃಶ್ಯ ನೋಡ್ತಾ ಇದೆ. ಮಧ್ಯರಾತ್ರಿ 2:30ಕ್ಕೆ ಇರಾನ್ಗೆ ನುಗ್ಗಿ ಹೊಡೆದಿದೆ ಅಮೆರಿಕ. ಮಾತು ಕೇಳದ ಇರಾನ್ ಮೇಲೆ ಅಮೆರಿಕ ಅಸ್ತ್ರ ಪ್ರಯೋಗ ಮಾಡಿದೆ. 3 ಅಣುಸ್ಥಾವರಗಳ ಮೇಲೆ ಅಮೆರಿಕ ನಡೆಸಿದಂತ ದಾಳಿ. ಎರಡು ದೇಶಗಳ ನಡುವೆ ನಡೀತಾ ಇರುವಂತಹ ಯುದ್ಧ ಅಮೆರಿಕ ರಂಗ ಪ್ರವೇಶ ಮಾಡಿದೆ. ಮೂರನೇ ಮಹಾಯುದ್ಧಕ್ಕೆ ಅಮೆರಿಕ ಮುನ್ನುಡಿ ಬರೆಯತ್ತಾ? ಇರಾನ್ ಹೃದಯ ಭಾಗಕ್ಕೆ ನುಗ್ಗಿ ಹೊಡೆದಿದೆ ಅಮೆರಿಕ. ರಾತ್ರೋರಾತ್ರಿ ಇರಾನ್ ಮೇಲೆ ಅಮೆರಿಕ ಮಹಾ ಬಾಂಬ್ ಪ್ರಯೋಗ ಮಾಡಿದೆ. ರಾತ್ರಿ 2:30ಕ್ಕೆ ಇರಾನ್ಗೆ ನುಗ್ಗಿ ಹೊಡೆದಿದೆ ಅಮೆರಿಕ. ಇರಾನ್ನ 3 ಪರಮಾಣು ಕೇಂದ್ರ ಧ್ವಂಸ ಆಗಿದೆ. ಫೋರ್ಡೋ, ನಟಾನ್ಸ್, ಎಸ್ಫಹಾನ್ ಮೇಲೆ ಅಮೆರಿಕ ನಡೆಸಿದಂತ ದಾಳಿ. ಮಾತು ಕೇಳದ ಇರಾನ್ ಮೇಲೆ ಅಮೆರಿಕ ತನ್ನ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಅಸ್ತ್ರ ಪ್ರಯೋಗದ ನಂತರ ಇದು ಶಾಂತಿ ಸಮಯ ಅನ್ನೋ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ. ಇರಾನ್ ಮತ್ತೆ ಬಾಲ ಬಿಚ್ಚಿದ್ರೆ ಮತ್ತೆ ಅಟಾಕ್ ಮಾಡುವಂತಹ ಎಚ್ಚರಿಕೆಯನ್ನ ಅಮೆರಿಕ ಕೊಟ್ಟಿರೋದು. ಮಹಾ ಬಾಂಬ್ ಅಟ್ಯಾಕ್ ಮಾಡಿದೆ ಅಮೆರಿಕ. ಅಮೆರಿಕಾಗೆ ಇರಾನ್ನ ಫೋರ್ಡೋ ಟಾರ್ಗೆಟ್ ಆಗಿತ್ತು. ಫೋರ್ಡೋ, ನಟಾನ್ಸ್, ಇಸ್ಫಹಾನ್ ಮೇಲೆ ಅಮೆರಿಕ ನಡೆಸಿದಂತ ದಾಳಿಯ ದೃಶ್ಯ ಇದು. ಪರಮಾಣು ಕೇಂದ್ರವನ್ನೇ ಧ್ವಂಸ ಮಾಡಿದೆ ಅಮೆರಿಕ. ಇರಾನ್ ಮತ್ತು ಇಸ್ರೇಲ್ನ ನಡುವೆ ನಡೀತಾ ಇರುವಂತಹ ದಾಳಿ. ಅಮೆರಿಕ ಇರಾನ್ ಮೇಲೆ ನಿನ್ನೆ ರಾತ್ರಿ 2:30 ವೇಳೆಗೆ ದಾಳಿ ನಡೆಸಿದೆ. ಅಮೆರಿಕ ದಾಳಿಗೆ ಇರಾನ್ ಕೆರಳಿ ಕೆಂಡವಾಗಿದೆ. ಮತ್ತೆ ಇಸ್ರೇಲ್ ಮೇಲೆ ಇರಾನ್ ದಾಳಿ. ಇಸ್ರೇಲ್ನ ಹಲವು ನಗರಗಳಲ್ಲಿ ಸೈರನ್ ಸದ್ದು ಮೊಳಗ್ತಾ ಇದೆ. ಜೆರುಸಲೇಂ ನಗರದಲ್ಲೂ ಮಿಸೈಲ್ ಅಟ್ಯಾಕ್ ಆಗಿದೆ. ಟೆಲ್ ಅವೀವ್, ಹೈಫಾದಲ್ಲಿ ಮಿಸೈಲ್ ದಾಳಿಯಾಗಿದೆ. 25ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಅಮೆರಿಕ ತನ್ನ ಮೇಲೆ ದಾಳಿ ನಡೆಸಿದ್ದಕ್ಕೆ ಇರಾನ್ ಕೆರಳಿದೆ. ಪ್ರತಿಕಾರದ ಗುಂಗಿನಲ್ಲಿದೆ ಈಗ ಇರಾನ್. ಆದರೆ ನೇರವಾಗಿ ಅಮೆರಿಕ ಮೇಲೆ ಪ್ರತಿಕಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಇಸ್ರೇಲ್ಗೆ ಅಮೆರಿಕದ ಬೆಂಬಲ ಇದೆ. ಸಂಘರ್ಷ ನಡೀತಾ ಇರೋದು ಇಸ್ರೇಲ್ ಜೊತೆ.
ಹಾಗಾಗಿ ಅಮೆರಿಕ ಸಿಟ್ಟನ್ನ ಮತ್ತೆ ಇಸ್ರೇಲ್ ಮೇಲೆ ತೆಗಿತಾ ಇದೆ ಇರಾನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಈ ಅಟ್ಯಾಕಿನ ನಂತರದ ಪರಿಸ್ಥಿತಿ ಏನಾಗಬಹುದು ಅಂತ, ಇಲ್ಲಿ ಟ್ರೈಲರ್ ಇದು, ಮುಂದೆ ಅಸಲಿ ವಾರ್ ಕಾದಿದೆ ಅಂತ ಅಮೆರಿಕ ಕೂಡ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ನೇರವಾಗಿ ಅಮೆರಿಕ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಇಸ್ರೇಲ್ನ ಮೇಲೆ ದಾಳಿ ಮಾಡೋದ್ರ ಮೂಲಕ ತನ್ನ ಸಿಟ್ಟನ್ನ ತೀರಿಸ್ಕೊತಾ ಇದೆಯಾ ಹಾಗಾದ್ರೆ ಇರಾನ್? ಇಸ್ರೇಲ್ನ ಮೇಲೆ ಕಳೆದ 30 ಗಂಟೆಗಳಲ್ಲಿ ಇರಾನ್ ಮೊದಲ ಬಾರಿಗೆ ದಾಳಿ ಮಾಡಿದೆ. ಅಮೆರಿಕ ಇರಾನ್ನ 3 ಅಣ್ವಸ್ತ್ರ ನೆಲೆಗಳ ಮೇಲೆ ದಾಳಿ ಮಾಡಿದ ನಂತರ ಪ್ರತೀಕಾರದ ಕ್ರಮವಾಗಿ ಇಸ್ರೇಲ್ನ ಮೇಲೆ ಮತ್ತೆ ದಾಳಿಯನ್ನ ಮುಂದುವರಿಸಿದೆ. ಇಸ್ರೇಲ್ನ ಪ್ರಮುಖ ನಗರಗಳು ಐಫಾ, ಜೆರುಸಲೆಂ ಮತ್ತು ಟೆಲ್ ಅವೀವ್ನ ಮೇಲೆ 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಟೆಲ್ ಅವೀವ್, ಐಫಾ ಮತ್ತು ಜೆರುಸಲೆಂನ ಹಲವು ಭಾಗಗಳಲ್ಲಿ ಕ್ಷಿಪಣಿ ದಾಳಿಗೆಯಿಂದ ರಕ್ಷಣೆ ತೆಗೆದುಕೊಳ್ಬೇಕು ಅಂತ ಜನರಿಗೆ ಸೈರನ್ಗಳನ್ನ ಮೊಳಗಿಸಲಾಗ್ತಾ ಇದೆ. ಕ್ಷಿಪಣಿ ದಾಳಿಯ ಎಚ್ಚರಿಕೆಯ ಸೈರನ್ಗಳು ಇಸ್ರೇಲ್ನಾದ್ಯಂತ ಪ್ರಮುಖ ನಗರಗಳಲ್ಲಿ ಮೊಳಗ್ತಾ ಇದೆ. ಜನರಿಗೆ ಬಂಕರ್ಗಳಲ್ಲಿ ಸುರಕ್ಷಿತವಾಗಿ ಇರಬೇಕು ಅಂತ ಇಸ್ರೇಲ್ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇಸ್ರೇಲ್ ಈ ದಾಳಿಯನ್ನ ನಿರೀಕ್ಷೆ ಮಾಡಿತ್ತು. ಯಾವುದೇ ಕ್ಷಣದಲ್ಲಿ ಇರಾನ್ನಿಂದ ಪ್ರತಿ ದಾಳಿ ನಮ್ಮ ದೇಶದ ಮೇಲೆ ಆಗಬಹುದು ಅಂತ. ಆ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿತ್ತು. ಎಲ್ಲ ಜನರಿಗೆ ಬಂಕರ್ನಲ್ಲಿರಬೇಕು, ಯಾರೂ ಹೊರಗೆ ಬರಬಾರದು ಅನ್ನುವ ಕಟ್ಟಪ್ಪಣೆಯನ್ನ ಮಾಡಲಾಗಿತ್ತು. ಅದರ ಪ್ರಕಾರವಾಗಿ ಇರಾನ್ ಈಗ ಇಸ್ರೇಲ್ನ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡಲಾಗಿದೆ. ನಿನ್ನೆ ಬೆಳಗಿನ ಜಾವ ಮಾಡಿದಂತಹ ದಾಳಿಯ ನಂತರ ಇತ್ತೀಚಿನವರೆಗೆ ಯಾವುದೇ ದಾಳಿಯಾಗಿರ್ಲಿಲ್ಲ. ಈಗ ಅಮೆರಿಕ ದಾಳಿ ನಡೆಸಿದ ನಂತರ ಒಂದು ದೊಡ್ಡ ದಾಳಿಯನ್ನ ಇರಾನ್ ಇಸ್ರೇಲ್ನ ಮೇಲೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಇರಾನ್ ಅಮೆರಿಕದ ಏನ್ ಸೇನಾ ನೆಲೆಗಳಿದ್ದಾವೆ ಮಧ್ಯಪ್ರಾಚ್ಯದಲ್ಲಿ, ಆ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಅಮೆರಿಕ ಕೂಡ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಬಳಸಿಕೊಂಡು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಯಾವುದೇ ಕ್ಷಣದಲ್ಲಿ ಇರಾನ್ನಿಂದ ದಾಳಿಯಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಓಕೆ, ಹಾಗಾದ್ರೆ ಈಗ ಅಮೆರಿಕ ದಾಳಿಗೆ ಸಿಟ್ಟಾಗಿರುವಂತಹ ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮುಂದುವರಿಸ್ತಾ ಇದೆ. ಅಲ್ಲಿಗೆ ಅಮೆರಿಕ ಈಗ ಈ ಸಂಘರ್ಷದಲ್ಲಿ ಇಂಟರ್ಫಿಯರ್ ಆಗಿರೋದು ಒಂದು ತಾರ್ಕಿಕ ಅಂತ್ಯ ಬರಬಹುದು ಅನ್ನೋ ನಿರೀಕ್ಷೆ ಏನಿತ್ತು, ಮತ್ತೆ ಈಗ ದಾಳಿ ಭೀಕರವಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆಯಾ? ಒಂದು, ಅಮೆರಿಕದ ಈ ದಾಳಿ ಸೀಮಿತ ದಾಳಿಯ ಅಥವಾ ದಾಳಿಯನ್ನ ಮುಂದುವರಿಸುತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಇದು ಅಂತ್ಯವ ಆರಂಭವ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಅಮೆರಿಕ 3 ಅಣ್ವಸ್ತ್ರ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಆ ದಾಳಿಗೆ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅಂತ ಇರಾನ್ನ ನಾಯಕರುಗಳು ಹೇಳ್ತಾ ಇದ್ದಾರೆ. ಈಗ ಇರಾನ್ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದ್ದೇ ಆದ್ರೆ ಯುದ್ಧ ಮತ್ತಷ್ಟು ದಿನ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅಮೆರಿಕದ ನೆಲೆಗಳ ಮೇಲೆ ಏನಾದ್ರೂ ದಾಳಿ ಆದ್ರೆ ಸಹಜವಾಗಿ ಅಮೆರಿಕ ಮತ್ತೊಮ್ಮೆ ಇರಾನ್ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಇರಾನ್ ಕೇವಲ ಇಸ್ರೇಲ್ ಮೇಲೆ ದಾಳಿ ಮಾಡಿ ಸುಮ್ಮನಾಗುತ್ತಾ ಅಥವಾ ಇರಾನ್ನ ಸುತ್ತಮುತ್ತ ಇರುವಂತಹ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುತ್ತೆ. ಇರಾನ್ನ ಪಕ್ಕದಲ್ಲೇ ಇರಾಕ್ ಇದೆ, ಇರಾಕ್ನಲ್ಲಿ ಸೇನಾ ನೆಲೆಗಳಿದ್ದಾವೆ. ಜೊತೆಗೆ ಇರಾನ್ನ ಪಕ್ಕದಲ್ಲಿರುವಂತಹ ಬಹ್ರೇನ್ನಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ, ಕತಾರ್ನಲ್ಲಿ ಸೇನಾ ನೆಲೆ ಇದೆ, ಸೌದಿ ಅರೇಬಿಯಾದಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ, ಜೋರ್ಡಾನ್ನಲ್ಲಿ ಅಮೆರಿಕದ ಸೇನಾ ನೆಲೆಗಳಿದ್ದಾವೆ. ಈ ನೆಲೆಗಳ ಮೇಲೆ ಏನಾದ್ರೂ ಇರಾನ್ನಿಂದ ದಾಳಿ ಆದ್ರೆ ಅಮೆರಿಕ ಮತ್ತೊಮ್ಮೆ ಇರಾನ್ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಇರಾನ್ ಮುಂದಿನ ನಡೆ ಏನು ಅನ್ನುವುದರ ಆಧಾರದ ಮೇಲೆ ಮುಂದೆ ಯುದ್ಧ ಯಾವ ಹಂತಕ್ಕೆ ಹೋಗಬಹುದು ಅನ್ನೋದು ಸ್ಪಷ್ಟ ಆಗುತ್ತೆ. ಶ್ವೇತಾ, ಓಕೆ, ಎಲ್ಲೆಲ್ಲಿ ಅಮೆರಿಕದ ನೆಲೆಗಳಿದೆಯೋ ಅಲ್ಲೆಲ್ಲ ಈಗ ಇರಾನ್ ಟಾರ್ಗೆಟ್ ಮಾಡ್ತಾ ಹೋದ್ರೆ ಸುತ್ತಮುತ್ತಲಿನ ದೇಶಗಳಿಂದಲೂ ಕೂಡ ಮತ್ತೊಂದಷ್ಟು ವೈರತ್ವವನ್ನ ಕಟ್ಕೋಬೇಕಾಗತ್ತೆ. ಬಟ್ ಈಗ ಇರಾನ್ನ ಸಿಚುವೇಶನ್ ಹೇಗಿದೆ, ಇರಾನ್ನ ಸ್ಟೇಟಸ್ ಏನಿದೆ? ಈಗ ಮತ್ತೆ ಒಂದು ಸುತ್ತಿನ ಯುದ್ಧವನ್ನ ನಡೆಸುವ ಮಟ್ಟಿಗೆ ಇರಾನ್ ಸ್ಟ್ರಾಂಗ್ ಆಗಿ ಉಳಿದಿದ್ಯಾ? ಶ್ವೇತಾ, ಇರಾನ್ ಎಕ್ಸ್ಪೆಕ್ಟ್ ಮಾಡಿತ್ತು, ನಿರೀಕ್ಷೆ ಮಾಡಿತ್ತು ಅಮೆರಿಕ ತನ್ನ ಮೇಲೆ ದಾಳಿ ಮಾಡುತ್ತೆ ಅಂತ. ಯಾಕಂದ್ರೆ ಇರಾನ್ ಮತ್ತು ಅಮೆರಿಕದ ಮಧ್ಯೆ 2 ವಾರಗಳ ಹಿಂದೆ ಟರ್ಕಿಯಲ್ಲಿ ಸಭೆ ಆಗಿತ್ತು. ಅಣ್ವಸ್ತ್ರ ಕಾರ್ಯಕ್ರಮವನ್ನ ಕೈ ಬಿಡಬೇಕು, ಕೇವಲ ಇಂಧನದ ಉದ್ದೇಶಕ್ಕಾಗಿ ಮಾತ್ರ ಅಣ್ವಸ್ತ್ರವನ್ನ ಇರಾನ್ ಬಳಸಬೇಕು ಅನ್ನೋದು ಅಮೆರಿಕದ ಒತ್ತಾಯ. ಅದೇ ಕಾರಣಕ್ಕೆ ಒಬಾಮಾ ಸರ್ಕಾರದ ಅವಧಿಯಲ್ಲಿ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಅಣು ಒಪ್ಪಂದ ಆಗಿತ್ತು. ಆದ್ರೆ ಇದೇ ಡೊನಾಲ್ಡ್ ಟ್ರಂಪ್ 2017ರಲ್ಲಿ ಆ ಒಪ್ಪಂದವನ್ನ
ರದ್ದು ಮಾಡಿ ಏಕಾಏಕಿ ಆ ಒಪ್ಪಂದದಿಂದ ಅಮೆರಿಕ ಹಿಂದೆ ಸರಿದಿತ್ತು. ಈಗ ಅಮೆರಿಕ ಈ ರೀತಿಯ ಡಬಲ್ ಗೇಮ್ ಮಾಡುತ್ತೆ ಅಂದ್ರೆ ಅದೇ ಅಮೆರಿಕ ಒಪ್ಪಂದವನ್ನ ಮಾಡಿಸ್ಕೊಳ್ಳುತ್ತೆ, ಮತ್ತೆ ಅದೇ ಅಮೆರಿಕ ಅಣು ಒಪ್ಪಂದದಿಂದ ಹಿಂದೆ ಸರಿಯುತ್ತೆ. ಆ ಕಾರಣಕ್ಕಾಗಿ ಅಮೆರಿಕವನ್ನ ಯಾವ ಕಾರಣಕ್ಕೆ ನಂಬಬೇಕು ಅನ್ನುವಂತಹ ಪ್ರಶ್ನೆ, ಗೊಂದಲ ಇರಾನ್ನಲ್ಲಿದೆ. ಹಾಗಾಗಿ ಅಮೆರಿಕದ ಜೊತೆ ಮಾತುಕತೆಯನ್ನ ಮಾಡೋದಕ್ಕೆ ಇರಾನ್ ಈ ಹಂತದಲ್ಲಿ ಒಪ್ಕೊಳ್ಳುತ್ತಾ ಅಥವಾ ಒಂದು ಯುದ್ಧ ಆಗೇ ಬಿಡ್ಲಿ ಅನ್ನುವ ಕಾರಣಕ್ಕಾಗಿ ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡುತ್ತಾ. ಈಗ ಇರಾನ್ನ ಮೇಲೆ ದಾಳಿಗೆ ಸೌದಿ ಅರೇಬಿಯಾ ನೆಲೆ ಕೊಟ್ರೆ, ಇರಾನ್ನ ಮೇಲೆ ದಾಳಿಗೆ ಕತಾರ್ ನೆಲೆಯನ್ನ ಕೊಟ್ರೆ, ಇರಾನ್ನ ಮೇಲಿನ ದಾಳಿಗೆ ಬಹರೇನ್ ನೆಲೆಯನ್ನ ಕೊಟ್ರೆ ಸಹಜವಾಗಿ ಯುದ್ಧಕ್ಕೆ ಇರಾನ್ನ ವಿರುದ್ಧ ಕೆಲಸ ಮಾಡಿದ್ವು ಅನ್ನುವ ಅರ್ಥ ಬರುತ್ತೆ. ಹಾಗಾಗಿ ಆ ನೆಲೆಗಳ ಮೇಲೆ ದಾಳಿಯಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಆ ದೇಶಗಳು ನೇರವಾಗಿ ಇರಾನ್ನ ವಿರುದ್ಧ ಯುದ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಇದು ಇರಾನ್ ಮತ್ತು ಅಮೆರಿಕ ಮಧ್ಯೆ, ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಿರುವಂತಹ ಯುದ್ಧ. ಹಾಗಾಗಿ ಇರಾನ್ ಏನಾದ್ರೂ ಸುತ್ತಮುತ್ತಲ ಇರುವಂತಹ ದೇಶಗಳ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕವೇ ರಿಯಾಕ್ಟ್ ಮಾಡುವ ಸಾಧ್ಯತೆ ತುಂಬಾ ನಿಶ್ಚಲವಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಶಶಿಶೇಖರ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.